ನಮಸ್ತೆ ಕರ್ನಾಟಕ. ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ನಡೀಬಹುದು, ಅದರಲ್ಲೂ ಭಾರತ ಅಂತ ದೇಶದ ರಾಜಕಾರಣದಲ್ಲಿ ಏನು ಬೇಕಾದ್ರೂ ನಡೀಬಹುದು ಅನ್ನೋದಕ್ಕೆ ಈಗ ಮತ್ತೆ ತಮಿಳುನಾಡಿನ ರಾಜಕೀಯ ಚಿತ್ರಣಗಳು ಸಾಕ್ಷಿ ಆಗ್ತಾ ಇದೆ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತೇ ಇದೆ, ಮೊನ್ನೆ ನಡೆದಂತ ಚುನಾವಣಾ ಫಲಿತಾಂಶದಲ್ಲಿ ದ್ರಾವಿಡ ಸಿದ್ಧಾಂತವನ್ನ ಬದಿಗಿರಿಸಿ ಜನರೆಲ್ಲ ಹೊಸ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ರು. ಅದಕ್ಕೆ ಟಿವಿಕೆ, ವಿಜಯ್ ಜೋಸೆಫ್ ಅವರ ಪಕ್ಷ ಟಿವಿಕೆಗೆ ಒಂದು ಅತ್ಯಂತ ದೊಡ್ಡ ಪಕ್ಷವಾಗುವುದಕ್ಕೆ ಸಪೋರ್ಟ್ ಮಾಡಿ ಸುಮಾರು 108 ಸ್ಥಾನಗಳ ಅವಕಾಶವನ್ನ ಕೊಟ್ಟಿದ್ರು. ಇನ್ನೇನು ವಿಜಯ್ ಸಿಎಂ ಆಗ್ಬೇಕು, ವಿಜಯ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಸುದ್ದಿ ಹರಿದಾಡ್ತಿತ್ತು. ವಿಜಯ್ ಅವರು ಕಾಂಗ್ರೆಸ್ಗೆ ಒಂದು ಆಹ್ವಾನವನ್ನ ನೀಡಿದ್ರು, ನಮ್ಗೆ ಸಪೋರ್ಟ್ ಮಾಡಿ, ಹಾಗಾಗಿ ನಮ್ಗೆ ಬೆಂಬಲ ನೀಡಿ ನಾವು ಒಂದು ಸರ್ಕಾರವನ್ನ ರಚನೆ ಮಾಡೋಣ ಅಂತ. ಕಾಂಗ್ರೆಸ್ ಕೂಡ ಒಂದಷ್ಟು ಕಂಡೀಷನ್ಗಳೊಂದಿಗೆ ಡಿಎಂಕೆ ಜೊತೆ ಮೈತ್ರಿ ಇತ್ತು. ಇವನ್ ನಮ್ಗೆಲ್ಲ ಗೊತ್ತೇ ಇದೆ, ನಾವು ಯಾವುದೇ ಕಾರಣಕ್ಕೂ ಟಿವಿಕೆ ಜೊತೆ ಮೈತ್ರಿ ಆಗಲ್ಲ ಅಂತ ಹೇಳಿದ್ರು. ಇವನ್ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು, ಅವನು ವಿಜಯ್ ಏನು ಇಮ್ಮೆಚೂರ್, ಅವನಿಗೆ ಗೊತ್ತಿಲ್ಲ, ಹಾಗಾಗಿ ಅವನಿಗೆ ಟಿಎಂಸಿ ಬೇಕಾದ್ರೆ ಸಪೋರ್ಟ್ ಮಾಡಬಹುದು, ಬಟ್ ಏನು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಅಂತ ಹೇಳಿತ್ತು. ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ. ಅದೊಂದು ರಾಜಕೀಯ ಚಿತ್ರ ನೋಡಿ, ಬದಲಾವಣೆ. ಮಿಸ್ಟರ್ ವಿಜಯ್ is a immature politician. He doesn't know maturity. I think he might have that TMC with him, that's all. Indian National Congress is not with him. He might have TMC with him. The Indian National Congress is with DMK. The alliance will have 2/3 majority. ಕಾಂಗ್ರೆಸ್ ಒಂದು ಕಂಡೀಷನ್ ಅನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಏನು ಬಿಜೆಪಿ ಜೊತೆ, ಅಂದ್ರೆ ಬಿಜೆಪಿ ಪಕ್ಷದವರ ಜೊತೆ ಕೈ ಜೋಡಿಸಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ. ಹಾಗಾಗಿ 108 ಪ್ಲಸ್ ಒಂದು 5 ಸ್ಥಾನ 113. ಆದ್ರೆ ಅದರಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ 108 ಟಿವಿಕೆಗೆ ಎಕ್ಸಾಕ್ಟ್ ಆಗಿ ಸಿಗೋದಿಲ್ಲ. ಯಾಕಂದ್ರೆ 108ರಲ್ಲಿ ವಿಜಯ್ 2 ಸ್ಥಾನಗಳಲ್ಲಿ ನಿಂತಿದ್ದಾರೆ, 2 ಪ್ಲೇಸ್ಗಳಲ್ಲಿ ನಿಂತಿದ್ದಾರೆ. ಈಗ ಅವರು ಒಂದು ಪ್ಲೇಸ್ಗೆ, ಅವರು ಒಂದು ಜಾಗಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು, ಅಲ್ಲಿ ಮತ್ತೆ ಮರು ಮತದಾನ ಆಗ್ಬೇಕು. ಹಾಗಾಗಿ 107 ಪ್ಲಸ್ ಕಾಂಗ್ರೆಸ್ನ ಒಂದು 5 ಸೀಟ್ ಆದ್ರೆ 112 ಆಗುತ್ತೆ. ಆದ್ರೆ ತಮಿಳುನಾಡಿನಲ್ಲಿ 234 ವಿಧಾನಸಭಾ ಸೀಟಲ್ಲಿ ಒಂದು ಸರ್ಕಾರ ರಚನೆ ಆಗ್ಬೇಕಾದ್ರೆ 118 ಸೀಟು ಏನು ಬಹುಮತಕ್ಕೆ ಬೇಕು. ಆದ್ರೆ ವಿಜಯ್ ಅವರ ಹತ್ರ ಇರೋದು ಈಗ 112. ಆದ್ರೂ ಅವ್ರು ನಾನು ಸರ್ಕಾರ ರಚನೆ ಮಾಡ್ತೇನೆ ಅಂತ ಹೊರಟಿದ್ದಾರೆ. ಇನ್ನೇನು ಅವರ ಪ್ರಮಾಣ ವಚನಕ್ಕೆ ಸಿದ್ಧತೆ ಆಗ್ತಾ ಇದೆ. ಈ ನಡುವೆ ಡಿಎಂಕೆ ಮತ್ತು ಎಐಡಿಎಂಕೆ ಬದ್ಧ ವೈರಿಗಳು ನೋಡಿ. ಒಂದು ಅಧಿಕಾರ ಅಂತ ಬಂದಾಗ, ಒಂದು ನಮಗೆ ಅಧಿಕಾರ ಸಿಕ್ತಂತಿದ್ದಾಗ ಇವರಿಬ್ರು ಮೈತ್ರಿ ಮಾಡುವಂತ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಒಂದು ಚರ್ಚೆಗಳಾಗ್ತಾ ಇದೆ, ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಎಐಡಿಎಂಕೆ ಮತ್ತು ಡಿಎಂಕೆ ಎಲ್ಲ MLA ಗಳನ್ನ ಅವರು ರೆಸಾರ್ಟ್ ರಾಜಕಾರಣ ಮಾಡೋದಕ್ಕೆ ಎಲ್ಲರೂ ಕೂಡ, ಅಂದ್ರೆ ಯಾವುದೇ MLA ಕೂಡ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಎಲ್ಲರನ್ನು ಕೂಡ ಒಂದ್ ಕಡೆ ಕೂರಿಸಿ ಏನ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಟಿವಿಕೆಯ ಸಂಪರ್ಕಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವ್ರನ್ನೆಲ್ಲ ಕೂಡ ಹಾಕಿದ್ದಾರೆ. ಈ ರೆಸಾರ್ಟ್ ರಾಜಕಾರಣದ ಬಗ್ಗೆ ನಾನು ನಿಮ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಇದು ತುಂಬಾ ಬಾರಿ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಅಲ್ಲಿರುವಂತ ಒಂದು ಲೆಕ್ಕಾಚಾರ ನಿಮ್ಗೆ ಹೇಳೋದಿದ್ರೆ, ಡಿಎಂಕೆ 59 ಸ್ಥಾನ ಪ್ಲಸ್ 9 ಅದರ ಮಿತ್ರ ಪಕ್ಷಗಳು ಸೇರಿದ್ರೆ 68 ಆಗುತ್ತೆ. ಎಐಡಿಎಂಕೆ 47 ಪ್ಲಸ್ 6 ಒಂದು 53 ಸ್ಥಾನಗಳಾಗುತ್ತೆ. ಅಂದ್ರೆ ಒಟ್ಟು 121. ಅವರು ಇಬ್ರು ಮರ್ಜ್ ಆದ್ರೆ ಬಹುಮತಕ್ಕೆ ಬೇಕಾಗಿರೋದು 118. ಇವರಿಬ್ರು ಮರ್ಜ್ ಆದ್ರೆ 121. ಈಗ ಡಿಎಂಕೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ಪಳನಿಸ್ವಾಮಿ ಅಂದ್ರೆ ಎಐಡಿಎಂಕೆ ಯಾರು ಮೈನ್ ಇದಾನೆ ಅವನನ್ನೇ ಸಿಎಂ ಮಾಡ್ತೀವಿ, ಆದ್ರೆ ಟಿವಿಕೆ ವಿಜಯ್ ಮಾತ್ರ ಸಿಎಂ ಆಗ್ಬಾರ್ದು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರಂತ. ಈ ತರದ ಒಂದು ಸುದ್ದಿ ಹರಿದಾಡುತ್ತೆ ನೋಡಿ. ರಾಜಕೀಯವಾಗಿ ಸೈದ್ಧಾಂತಿಕ ದ್ವೇಷಿಗಳು ಯಾರು, ಡಿಎಂಕೆ ಮತ್ತು ಎಐಡಿಎಂಕೆ, ತನ್ನ ಎಲ್ಲ ರಾಜಕಾರಣವನ್ನ ಈ ಸಲದ ತಮಿಳುನಾಡಲ್ಲಿ ಎಐಡಿಎಂಕೆ ಡಿಎಂಕೆ ವಿರುದ್ಧನೇ ವಾಗ್ದಾಳಿ ನಡೆಸಿದ್ದಾರೆ. ಏನೆಲ್ಲ ಪರ್ಸನಲ್ ಆಗಿ ಹೋಗಿದ್ದಾರೆ. ಇವನ್ ಎಐಡಿಎಂಕೆ ಜೊತೆ ಬಿಜೆಪಿ ಕೂಡ ಸೇರ್ಕೊಂಡಿದೆ, NDA ಕೂಡ ಸೇರ್ಕೊಂಡಿದೆ. NDA ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಡಿಎಂಕೆಯ ಸ್ಟಾಲಿನ್ ಮಾತಾಡಿದ್ದಾರೆ, ಅವರ ಮಗ ಮಾತಾಡಿದ್ದಾರೆ, ಸನಾತನ ಧರ್ಮಗಳ ಬಗ್ಗೆ ಏನು ಅವಹೇಳನಕಾರಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆಗೆಲ್ಲ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು, ನಿಮ್ಮನ್ನು ತೊಲಗಿಸ್ತೀವಿ ಅಂತ ಹೇಳಿದ್ರು. ಈಗ ಅಧಿಕಾರಕ್ಕೋಸ್ಕರ ತಮ್ಮ ಸಿದ್ಧಾಂತವನ್ನೇ ಮರೆತು ಯಾವ ಜನರುಗಳು ಕಚ್ಚಾಡಿ ನಮ್ಗೆ ಸ್ಟಾಲಿನ್ಗಳ ಏನು ಸಿದ್ಧಾಂತ ಬೇಡ ಅಂತ ಹೇಳಿ ಎಐಡಿಎಂಕೆ ಪರವಾಗಿ ನಿಂತಿದ್ರು ಒಂದಷ್ಟು ಜನ ಇದಾರಲ್ವಾ. ಈಗ ಒಂದು 47 ಅಥವಾ 47 ಪ್ಲಸ್ 6 ಅಂದ್ರೆ 53 ಸೀಟನ್ನ ಜನರು ಕೊಟ್ಟಿದ್ದಾರೆ. ಅಂದ್ರೆ ಅವರು ಈ ತರದ ಅಂದ್ರೆ ಡಿಎಂಕೆ ಸಿದ್ಧಾಂತವನ್ನ ಒಪ್ಪದ ಕಾರಣಕ್ಕೆ ಇವರಿಗೆ ಕೊಟ್ಟಿರೋದು. ಈಗ ಅದೆಲ್ಲವನ್ನ ಮರೆತು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಏನಾಗಿದ್ದಾರೆ, ಈಗ ಮೈತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಈ ನಮ್ಮ ದೇಶದಲ್ಲಿ ಈ ರಾಜಕಾರಣದಲ್ಲಿ ಯಾವ ರೀತಿಯ ನಡೆ ಕೂಡ ನಡೆಯಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದೇನು ಹೊಸದಲ್ಲ. ಲಾಸ್ಟ್ ಟೈಮ್ ಮಹಾರಾಷ್ಟ್ರದಲ್ಲಿ ನೋಡಿರ್ಬೋದು, ಶಿವಸೇನೆ ಇರ್ಬೋದು ಅಥವಾ NCP ಕಾಂಗ್ರೆಸ್ ಸೇರಿ ಬಿಜೆಪಿಯನ್ನ ಹೊರಗಿಡುವಂತ ಪ್ರಯತ್ನ ಮಾಡಿದ್ರು. ಶಿವಸೇನೆ ಮತ್ತು ಬಿಜೆಪಿ ಒಂದೇ ಸಿದ್ಧಾಂತದಲ್ಲಿರುವರು, ಕಟ್ಟರ್ ಹಿಂದುತ್ವವಾದಿಗಳು.
ಆದ್ರೆ ಅಧಿಕಾರ ಅಂತ ಬಂದಾಗ ಉದ್ಧವ್ ಠಾಕ್ರೆ ಏನ್ ಮಾಡಿದ್ರು, ಶಿವಸೇನೆಯನ್ನ ಕಾಂಗ್ರೆಸ್ ಜೊತೆ ಸೇರಿಸಿ ಅಧಿಕಾರವನ್ನ ಹಿಡಿದಿದ್ರು. ನೋಡಿ, ಇದು ರಾಜಕಾರಣದ ಒಂದು ಚದುರಂಗದಾಟ. ಇಲ್ಲಿ ನಾವು ಪಕ್ಷ ಅಂತ ಹೊಡೆದಾಡುವವರಿಗೆ, ನಮ್ಮ ನಾಯಕರು ಅಂತ ಹೊಡೆದಾಡುವವರಿಗೆ, ನಾವು ಇವತ್ತು ಅಧಿಕಾರಕ್ಕೆ ಬಂದಾಗ ಇನ್ನೊಂದು ಪಕ್ಷವನ್ನು ದೂಷಣೆ ಮಾಡುವವರಿಗೆ, ಇನ್ನೊಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ದೂಷಣೆ ಮಾಡುವವರಿಗೆ ಇದು ಎಲ್ಲ ಪಾಠ ಆಗುತ್ತೆ. ಸೊ ಈಗ ಇದೇನು ಹೊಸ್ತಲ್ಲ, ರೆಸಾರ್ಟ್ ರಾಜಕಾರಣ ಆಗಿರ್ಬೋದು ಅಥವಾ ಈ ತರ ಬಹುಮತ ಸಾಬೀತುಪಡಿಸ್ತೇವೆ ಅಂತೇಳಿ ಅಧಿಕಾರ ಹಿಡಿದು ಮತ್ತೆ ಕೊಲಾಪ್ಸ್ ಆಗಿರೋದೇನು ಹೊಸ್ತಲ್ಲ. ಈಗ ಲಾಸ್ಟ್ ಒಂದು ಕರ್ನಾಟಕದಲ್ಲಿ ಒಂದಷ್ಟು ವರ್ಷಗಳಿಂದ ಯಡಿಯೂರಪ್ಪನವರಿಗೆ ಕೂಡ ಈ ತರ ಆಗಿತ್ತು, ಬಹುಮತ ಬಂದಿರಲಿಲ್ಲ. ಆದ್ರೂ ನಾನು ಸರ್ಕಾರ ರಚನೆ ಮಾಡ್ತೇನೆ, ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಪ್ರಮಾಣ ವಚನ ಮಾಡಿದ್ರು, ವಿಧಾನಸಭೆಯನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಬಹುಮತ ಸಿಕ್ಕಿಲ್ಲ, ಕೊಲಾಪ್ಸ್ ಆಯ್ತು, ಗೊತ್ತಿದೆ ನಮಗೆ. ಮತ್ತೆ JDS ಮತ್ತೆ ಕಾಂಗ್ರೆಸ್ ಸೇರಿ ಅಧಿಕಾರವನ್ನ ಅಥವಾ ಸರ್ಕಾರವನ್ನು ರಚಿಸಿದ್ದು ಗೊತ್ತೇ ಇದೆ. ಸೊ ಈ ತರದ ರಾಜಕಾರಣಗಳೇನು ಹೊಸತಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಈಗ ನಡೆಯುತ್ತಿರುವಂತ ಈ ಒಂದು ಮೈತ್ರಿ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸೈದ್ಧಾಂತಿಕವಾಗಿ ಇಬ್ರು ಕೂಡ ಶತ್ರುಗಳು ಹೊಡೆದಾಡ್ಕೊಂಡು ಸಾಯುವಂತ ಈ ಜನಗಳು ಅಧಿಕಾರಕ್ಕಾಗಿ ಈ ರೀತಿಯ ಮೈತ್ರಿಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತಂದ್ರೆ ರಾಜಕೀಯ ಎಷ್ಟು ಖತರ್ನಾಕ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಇಮ್ಯಾಜಿನ್ ಮಾಡ್ಬೇಕು. ಸಾಮಾನ್ಯ ಜನರು, ಏನು ಕಾರ್ಯಕರ್ತರಿದ್ದೀರಿ, ಪಕ್ಷದ ಕಾರ್ಯಕರ್ತರಿದ್ದೀರಿ, ಯಾವುದೇ ಪಕ್ಷ ಕೂಡ ಈಗ ಇಲ್ಲಿ ನಿಜವಾಗಿ ನೋಡಿದ್ರೆ AIDMK ಗೆ NDA ಸಪೋರ್ಟ್ ಮಾಡಿದ್ರೆ, ಅಷ್ಟು ನೈತಿಕ ಸಿದ್ಧಾಂತ ಇದ್ರೆ AIDMK ಏನಾದ್ರೂ DMK ಜೊತೆ ಸಪೋರ್ಟ್ ಮಾಡಿ ಸರ್ಕಾರ ರಚನೆ ಮಾಡ್ತಾನೆ ಅಂತ ಹೇಳಿದ್ರೆ NDA ಹೊರ ಬರ್ಬೇಕು, BJP ಹೊರ ಬರ್ಬೇಕು. ಯಾಕಂತ ಹೇಳಿದ್ರೆ ಸನಾತನ ಧರ್ಮದ ವಿರೋಧವನ್ನ ಪಬ್ಲಿಕ್ ಆಗಿ ಮಾಡಿರುವಂತ DMK ಪಕ್ಷ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ನಿಲ್ಲಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅಷ್ಟು ಸಮಯದಲ್ಲಿ ಆ ಒಂದು ಸಿದ್ಧಾಂತ ವಿರುದ್ಧ ಹೋರಾಡಿರುವಂತ ಕಾರ್ಯಕರ್ತರ ಭಾವನೆಗಳಿಗೆ ಎಲ್ಲಿದೆ ಬೆಲೆ? ಇದು ರಾಜಕೀಯ. ಇದು ಸದ್ಯದ ಮಟ್ಟಿಗೆ ತಮಿಳುನಾಡಿನಲ್ಲಿ ನಡೆಯುತ್ತಿರುವಂತ ರಾಜಕೀಯ. ಒಟ್ಟಾರೆಯಾಗಿ CM ವಿಜಯ್ ಅವರು CM ಆಗ್ತಾರಾ? ತನ್ನ ಏನು ಬಹಳಷ್ಟು ವಿಜೃಂಭಣೆಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತ ವಿಜಯ್ ತನ್ನ ವಿಜಯದ ಮೂಲಕ ಹಲವಾರು ಜನರಿಗೆ ಅಲ್ಲಿ ದಿಕ್ಕೆಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಹೇಗೆ ಇಷ್ಟು ಸಪೋರ್ಟ್ ಸಿಕ್ತು ವಿಜಯ್ಗೆ ಅಂತೇಳಿ. ಆದ್ರೆ ತಮಿಳುನಾಡಿನ ಜನತೆ ಒಂದು ಹೊಸ ಸರ್ಕಾರವನ್ನ, ಒಬ್ಬ ಹೊಸ ಯುವ ನಾಯಕನ ನೋಡೋದಕ್ಕೆ TVKಗೆ ಬೆಂಬಲ ಮಾಡಿ ಇವತ್ತು ಒಂದು ದೊಡ್ಡ ಪಕ್ಷವಾಗಿ TVKಯನ್ನು ಹೊರಹೊಮ್ಮಿಸಿದ್ದಾರೆ. ಆದ್ರೂ ಕೂಡ ಈಗ ರಾಜಕೀಯ ಚದುರಂಗದಾಟದಲ್ಲಿ ವಿಜಯ್ ಅವರು CM ಆಗೋದು ಡೌಟ್. ಇನ್ ಕೇಸ್ ಏನಾದ್ರು DMK AIDMK ಮೈತ್ರಿ ಆದ್ರೆ ಡೆಫಿನೆಟ್ಲಿ ವಿಜಯ್ ಅವರು CM ಆಗೋದಕ್ಕೆ ಆಗೋದಿಲ್ಲ. ಮೈತ್ರಿ ಸರ್ಕಾರ ರಚನೆ ಆಗುತ್ತೆ. TVK ಏನಾದ್ರು ವಿರೋಧ ಪಕ್ಷದಲ್ಲಿ ಕೂರುವಂತ ಸಿಚುವೇಶನ್ ಬರಬಹುದು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಮೈತ್ರಿ ಆಗತ್ತಾ? ಮೈತ್ರಿ ಆದ್ರೆ ಅದು ಸರಿನಾ? ರಾಜಕೀಯದಲ್ಲಿ ಇಂಥ ಮೈತ್ರಿಗಳಿಗೆ ಅವಕಾಶ ಕೊಟ್ರೆ ಅದು ಅಂದ್ರೆ ನಮ್ಮ ದೇಶದ ಈ ರಾಜಕಾರಣ ಈ ರೀತಿ ಓಕೆನಾ? ನಿಮ್ಮ ಅಭಿಪ್ರಾಯ ಏನು? ಓವರ್ ಆಲ್ ಆಗಿ ವಿಜಯ್ CM ಆದ್ರೆ ಓಕೆನಾ ಅಥವಾ ಈ ತರ ಮೈತ್ರಿ ಸರ್ಕಾರ ಬಂದು CM ಆದ್ರೆ ಓಕೆನಾ ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.